ಇವನ್ ನೋಡಿ, ಓಯ್ ಎಲ್ಲ ನೋಡ್ಕೊಂಡು ಓಡಿಸ್ತಿದ್ಯಾ, ಎಲ್ಲ ನೋಡ್ಕೊಂಡು ಓಡಿಸ್ತಿದ್ಯಾ ಗುರು. ಅಯ್ಯಯ್ಯೋ, ಏನು ಗುರು ಇದು, ಇಷ್ಟೊಂದು ಟ್ರಾಫಿಕ್ ಇಲ್ಲಿ, ಅಪ್ಪ ಸ್ವಾಮಿ. ನಮಸ್ತೆ ಕರ್ನಾಟಕ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಧರ್ಮಪುರಿಗೆ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ನನ್ನ ತಂದೆ ಅಲ್ಲೇ ಇದ್ದಾರೆ ಊರಲ್ಲಿ. ಸೊ ಯೂಶ್ವಲಿ 5 ಗಂಟೆಗೆ ಹೊರಡ್ತಿದ್ದೆ ನಾನು. ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಹೊರಡ್ತಾಯಿದ್ದೀನಿ, ಯಾಕಂದರೆ ತುಂಬ ಚಳಿ ಗುರು. ಬೆಳಗ್ಗೆ ಫುಲ್ ಫಾಗಿ ಆಗಿರುತ್ತೆ, ರೋಡೇ ಕಾಣಿಸಲ್ಲ, ಪ್ಲಸ್ ತುಂಬ ಚಳಿ ಬೇರೆ. ಸೊ ಅಷ್ಟು ಬೇಗ ಹೋಗಿ ಯಾಕೆ ಚಳಿನಲ್ಲಿ ಸಾಯೋದಂತ ಹೇಳಿ ಈಗ ಹೊರಡ್ತಾಯಿದ್ದೀನಿ ಇವತ್ತು. ಸೊ ಗಾಡಿನ ಆ್ಯಕ್ಚುಲಿ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಾಮಪ್ ಆಗಲಿ ಅಂತ ಹೇಳಿ ಒಂದು 3 ನಿಮಿಷ ಬಿಟ್ಟಿದ್ದೆ. ಸೊ it's 718, 320 kilometers done on this fuel. ಇನ್ನೊಂದು 3 ಲೈನ್ ಇದೆ. ಇವತ್ತು ಜನನೇ ಇಲ್ಲಪ್ಪ ರೋಡಲ್ಲಿ, ಫುಲ್ ಖಾಲಿ ಹೊಡಿತಿದೆ. ಎವ್ರಿಬಡಿ ಇಸ್ ಬ್ಯುಸಿ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್. ನೋಡಿ, ಫಿಟ್ನೆಸ್ ಎಂಥೂಸಿಯಾಸ್ಟ್ ಬೆಳಂಬೆಳಿಗ್ಗೆನೇ ಈ ಚಳಿಯಲ್ಲಿ ಓಡ್ತಿದ್ದಾರೆ. ನೈಸ್. ಸಿಗ್ನಲ್ ಬಿದ್ದಿದೆ ಆದ್ರೂ ಹೋಗ್ತಾರೆ ನೋಡಿ ಜನ. ಒಂದು ಕಡೆ ಓಡಿಸೋಲ್ಲ, ಹಿಂಗೆ ಬಂದರೆ ಹಿಂಗೆ ಬರ್ತಾರೆ, ಹಂಗೆ ಬಂದರೆ ಹಂಗೆ ಹೋಗ್ತಾರೆ. ಪರವಾಗಿಲ್ಲ, 7:20 ಮನೆ ಬಿಟ್ರೂ ಅಷ್ಟೇನು ಟ್ರಾಫಿಕ್ ಇಲ್ಲ. ಯೂಶ್ವಲಿ ಈ ಟೈಮಿಗೆ ಬಿಟ್ಟರೆ ವೀಕ್ ಡೇಸಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಪ್ಲಸ್ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಜನ ರಜೆನಲ್ಲಿದ್ದಾರಲ್ಲ, ಸೊ ನನಗೆ ತುಂಬ ಅನುಕೂಲ ಆಯಿತು ಹೋಗಿ. ಇಲ್ಲಾಂದರೆ ಸರಿಸುಮಾರು ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿಯಾಗಿ 5:15ಕ್ಕೆ ಮನೆ ಬಿಟ್ಟು 7:45 ರೀಚ್ ಆಗ್ತಿದ್ದೆ ಧರ್ಮಪುರಿ. ಯೂಶ್ವಲಿ ರೋಡು ಎಷ್ಟು ಜಾಮ್ ಪ್ಯಾಕ್ಡ್ ಇರೋದು ಗೊತ್ತಾ? ಬೆಳಿಗ್ಗೆ 6:30 ಆ ಥರ ಬಂದಾಗ ಈ ಕಡೆ 6 ಗಂಟೆಗೂ ಬಂದರೆ ಬಹುಶಃ ಫುಲ್ ರೋಡ್ ಈ ಜಾಮ್ಡ್ ಆಗಿರುತ್ತೆ. ಈ ತರಕಾರಿ ಹೊತ್ಕೊಂಡು ಹೋಗುವ ಗಾಡಿಗಳಿದೆಯಲ್ಲ, ಆಲ್ಮೋಸ್ಟ್ ಡಬಲ್ ಇನ್ ಆಕ್ಯುಪೈ ಆಗಿರುತ್ತೆ ಇಲ್ಲಿ. 1 BMTC ಬಸ್ ಬಂದರೆ ಈ ಕಡೆಯಿಂದ ಮುಗೀತು ಫುಲ್ ಜಾಮು. ಇವತ್ತೇನೋ ನನ್ನ ಲಕ್ ಚೆನ್ನಾಗಿದೆ, ಫ್ರೀ ಫ್ಲೋ, ಎಲ್ಲೂ ಏನು ಟ್ರಾಫಿಕ್ ಇಲ್ಲಪ್ಪ, ಆರಾಮಾಗಿ ಹೋಗ್ಬೋದು. ಸೊ ಹೈವೇನು ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಹೋಗ್ತಾ ದಾರಿನಲ್ಲಿ GOBPನಲ್ಲಿ ಫ್ಯೂಲ್ ಹಾಕ್ಸ್ಕೋಬೇಕು. ಅವ್ರ ಫ್ಯೂಲ್ ತುಂಬ ಚೆನ್ನಾಗಿದೆ ಗುರು, ನೀವೆಲ್ಲ ಟ್ರೈ ಮಾಡಬೇಕು. ಇಟ್ಸ್ ರಿಯಲಿ ಗುಡ್. ಮೈಲೇಜು, ಫ್ಯೂಲ್ ಎಫಿಷಿಯನ್ಸಿ ಬೇಸಿಕ್ಲಿ ಫಾರ್ ಮೈ ಬೈಕ್ ಇಟ್ ಶೂಟ್ಸ್ ಫಾರ್ ಮೈ ಕೈಂಡ್ ಆಫ್ ರೈಡಿಂಗ್. ಆ್ಯಂಡ್ ಮೈಲೇಜ್ ಇಸ್ ಗುಡ್. ಜಿಯೋ ಅವ್ರದ್ದಲ್ಲ, ಜಿಯೋ ಬ್ರಿಟಿಷ್ ಪೆಟ್ರೋಲ್ ಪಂಪ್ ಅದು. ಸೊ ಜಿಯೋ ಬ್ರಿಟಿಷ್ ಇರೋದ್ರಿಂದ ಅವ್ರದ್ದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ, ಜಾಸ್ತಿ ಅಡಲ್ಟ್ರೇಷನ್ ಇರಲ್ಲ ಅವರಲ್ಲಿ. ಇವನ್ ನೋಡಿ, ಓಯ್ ಎಲ್ಲ ನೋಡ್ಕೊಂಡು ಓಡಿಸ್ತಿದ್ಯಾ.
ಗೂಬೆ ನನ್ನ ಮಗ. ಎಲ್ಲಿ ನೋಡ್ಕೊಂಡು ಓಡಿಸ್ತೀಯ ಗುರು? ಅದು ಬೇಗ ಬೇಗ ಅಂತ ಲೆಫ್ಟಿಗೆ ಬಂದ್ಬಿಡೋದು. ಹೋಗಿ ಅಂಕಲ್ ತಗೋತೇರಿಕೆ, ಇವ್ರುಗಳು ಹೋಗಲ್ಲ, ನಮ್ಮನ್ನು ಹೋಗಕ್ಕೆ ಬಿಡಲ್ಲ. ಇದು ಬೇರೆನಾ? ಇದಾಕ ಅವಶ್ಯಕತೆ ಇರಲಿಲ್ವಲ್ಲ ಗುರು. ಒಂದು ಐಡಿಯಾ ಇದೆ ನನ್ನ ಹತ್ರ, ಇರಿ. ಈ ಟ್ರಾಫಿಕ್ನ ಈಸಿಲಿ ಸರ್ಪಾಸ್ ಮಾಡ್ಬೋದು ವಿತೌಟ್ ಎನಿ ಟೆನ್ಷನ್. ಜಸ್ಟ್ ಲುಕ್, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಆರಾಮಾಗಿ ಗ್ಯಾಪಲ್ಲಿ ಸ್ಲೋ ಆಗಿ ಹೊಡ್ಕೊಂಡು ಹೋದರೆ ಆರಾಮಾಗಿ ಮುಂದೆ ತನಕ ರೀಚ್ ಆಗ್ತೀವಿ, ಏನೂ ತೊಂದರೆ ಇಲ್ಲ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಅ ಟೂ ವೀಲರ್. ಇಲ್ಲಿ ನೋಡಿ, ಏನಿಲ್ಲ, ಆರಾಮಾಗಿ ಬಂದಾಯಿತು ಈ ಸ್ಪಾಟ್ ತನಕ. ಈ ಪೋಲ್ ಒಂದು ಅಡ್ಡ ಇರಲಿಲ್ಲ ಅಂದರೆ ಇನ್ನೊಂಚೂರು ಆರಾಮಾಗಿ ಹೋಗ್ಬೋದಾಯಿತು. ಬಟ್ ಓಕೆ, ಆಲ್ಮೋಸ್ಟ್ ಇಷ್ಟು ಟ್ರಾಫಿಕ್ ಸರ್ಪಾಸ್ ಮಾಡಿದ್ದೀವಿ. ಇನ್ನೊಂಚೂರು ಮುಂದೆ ಅಷ್ಟೇ, ಇನ್ನೊಂಚೂರು ಮುಂದೆ. ಈ ಲಾಜಿಸ್ಟಿಕ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ. ವೀಕೆಂಡ್ಸಲ್ಲಿ ಜಾಸ್ತಿ ಓಡಾಡುತ್ತೆ ಗಾಡಿಗಳು. ದೇ ಆಕ್ಯುಪೈ ಅ ಲಾರ್ಜರ್ ರೋಡ್ ಸ್ಪೇಸ್. ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿ ನೋಡಿ ಎಷ್ಟು ಲಾಜಿಸ್ಟಿಕ್ ಲಾರಿಗಳು, ಒಂದ ಎರಡ, ನೂರಾರು ಇರುತ್ತೆ ಈ ರಸ್ತೆಯಲ್ಲಿ. ಏನು ಗುರು ಇದು? ಅಪ್ಪ, ಅಯ್ಯಯ್ಯೋ, ಏನು ಗುರು ಇದು, ಇಷ್ಟೊಂದು ಟ್ರಾಫಿಕ್ ಇಲ್ಲಿ? ಅಪ್ಪ ಸ್ವಾಮಿ. ಸೊ ಯೂಶುವಲ್ ಟ್ರಾಫಿಕ್ ಇಲ್ಲಿಂದ ಶುರು ಆಗೈತೆ ಈಗ. ಹೌದು ಗುರು, ಆಕ್ಸಿಡೆಂಟ್ ಆಗಿದೆ ರೈಟಾಗಿ. ಓಹೋ, ಬಟ್ ಏನೋ ಮೇಜರ್ ಇಂಜುರೀಸ್ ಇಲ್ಲ. ಸೊ ದಟ್ಸ್ ಫೈನ್. ಥ್ಯಾಂಕ್ ಯು ಬಾಸ್. ಹಾರ್ನ್ ನೋಡ್ದಿದ್ದಕ್ಕೆ ಆ 4 ವೀಲರ್ ಒಂದು ಸ್ವಲ್ಪ ಜಾಗ ಕೊಟ್ಟ. ಏನು ಗುರು, ಲೈಫಲ್ಲಿ ನೋಡ್ದಿಲ್ದಿರೋ ಟ್ರಾಫಿಕ್ ಇವತ್ತು ನೋಡ್ತಾ ಇದ್ದೀನಿ ನಾನು. ಅಪ್ಪ, ಇಷ್ಟೊಂದು ಕಾರುಗಳು ಎಲ್ರಿ ಓಡ್ತಾ ಇದ್ದೀರಾ ನೀವೆಲ್ಲ? ಓ ಮೈ ಗುಡ್ನೆಸ್, ನೋಡಿ ಇಲ್ಲಿ. ಇವ್ರ ಮಧ್ಯದಲ್ಲಿ ಬಂದು ನಾವು ಸಿಗಾಕೊಂಡ್ವಿ ಇಲ್ಲಿ. ಗಾಡಿ ಓಡ್ಸೋಕೆ ಬರಲ್ಲ ಅನ್ಸುತ್ತೆ. ನಾವು ಎಂಥ ಟ್ರಾಫಿಕ್ ಇದ್ರೂ ಸರ್ಪಾಸ್ ಮಾಡಿಬಿಡ್ತೀವಿ, ಯಾಕಂದರೆ ನಮಗೆ ಲೂಪ್ ಹೋಲ್ಸ್ ಗೊತ್ತು. ಇಂಥ ಕಂಡೀಷನ್ ಇದ್ದಾಗ ಯಾವಾಗಲೂ 2 ವೀಲರ್ನ ಲೆಫ್ಟಲ್ಲಿ ಇಟ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಈ ಸಣ್ಣ ಪುಟ್ಟ ಗ್ಯಾಪ್ ಇರುತ್ತಲ್ಲ, ನೀವು ಎಕ್ಸ್ಟ್ರೀಮ್ ರೈಟಲ್ಲಿದ್ದರೆ ನಿಮಗೆ ಆ ಗ್ಯಾಪ್ಗಳು ಸಿಗಲ್ಲ. ಒಂಚೂರು ಜಾಗ ಸಿಕ್ಬಿಟ್ರೆ ಸಾಕು. ಅಯ್ಯಪ್ಪ, ಏನು ಟ್ರಾಫಿಕ್ ಗುರು ಇದು! ಓ ಮೈ ಗಾಡ್.
ಅದು ರಿಸ್ಕಿ. ಇಲ್ಲಿಂದ ಹೋಗೋಣ. ಗೋ ಗೋ. ಐಮ್ ರೈಟ್. ಸೊ ಅತಿಬೇಳೆ ಟೋಲ್ ಹತ್ರ ಇಷ್ಟು ಜನ ಇದ್ದಾರೆ ಇವಾಗ ಸದ್ಯಕ್ಕೆ. ಸೊ ನಾವೇನು ಮಾಡೋಣ ಅಂದರೆ, ನಾವು ಲೆಫ್ಟ್ ಸೈಡಿಗೆ ಇಟ್ಟರೆ ಗಾಡಿ ಆದಷ್ಟು ಒಳ್ಳೆಯದು. ಸೊ ನಮಗೇನಿದ್ರು ಅಬ್ಬಾ ಮುಗೀತಪ್ಪ. ನಮಗೆ ಜಾಗ ಸಿಕ್ತು, ನಾವು ಹೋಗ್ತಾಯಿದ್ದೀವಿ ಅಷ್ಟೇ.